Hi guys, welcome back to ABG Spoken English Classes. ಇವತ್ತಿನ ಈ ತರಗತಿಯಲ್ಲಿ ನಾವು 9ನೇ ತರಗತಿಯ ಚಾಪ್ಟರ್ 4 ವಿಜಯನಗರ ಆ್ಯಂಡ್ ಬಹಮನಿ ಕಿಂಗ್ಡಮ್ ಈ ಒಂದು ಅಧ್ಯಾಯದ ಪ್ರಶ್ನೆ ಉತ್ತರಗಳನ್ನು ಇವತ್ತು ಚರ್ಚೆ ಮಾಡ್ತಾ ಸಾಗೋಣ ಬನ್ನಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅ ಸೂಟೇಬಲ್ ವರ್ಡ್ಸ್. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ವಿಜಯನಗರ ಎಂಪೈರ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1336 ಅನ್ನೋ ಡೊಮಿನಿ. ವಿಜಯನಗರ ಸಾಮ್ರಾಜ್ಯವನ್ನು 1336ರಲ್ಲಿ ಇದನ್ನು ಸ್ಥಾಪಿಸಲಾಯಿತು. ಎರಡನೆಯ ಪ್ರಶ್ನೆ, ದ ಮಧುರಾ ವಿಜಯಂ ವಾಸ್ ರಿಟನ್ ಬೈ ಗಂಗಾದೇವಿ. ಮಧುರಾ ವಿಜಯಂ ಎನ್ನುವ ಕೃತಿಯನ್ನು ಬರೆದಿರತಕ್ಕಂಥವರು ಗಂಗಾದೇವಿ. ಪ್ರೌಢದೇವರಾಯಸ್ ಮಿನಿಸ್ಟರ್ ವಾಸ್ ತಿಮ್ಮರಸ. ಪ್ರೌಢದೇವರಾಯನ ಮಂತ್ರಿ ತಿಮ್ಮರಸ. ದ ಕಿಂಗ್ ಹೂ ರೋಟ್ ಅಮುಕ್ತ ಮಾಲ್ಯದ ಇನ್ ತೆಲುಗು ವಾಸ್. ಅಮುಕ್ತ ಮೌಲ್ಯದ ಎಂಬ ಕೃತಿಯನ್ನು ತೆಲುಗುವಿನಲ್ಲಿ ಬರೆದಿರತಕ್ಕಂಥವರು ಕೃಷ್ಣದೇವರಾಯ. ಮದರಸ ಆಟ್ ಬೀದರ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಮಹಮ್ಮದ್ ಗವಾನ್. ಇಲ್ಲಿ ಬೀದರ್ನಲ್ಲಿ ಮದರಸವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಲಾಗಿದೆ. ಅದು ಮಹಮ್ಮದ್ ಗವಾನ್. ಇನ್ನು ಆರನೆಯ ಪ್ರಶ್ನೆ, ದ ಕಿತಾಬ್ ಇ ನವರಸ್ ವಾಸ್ ರಿಟನ್ ಬೈ ಇಬ್ರಾಹಿಂ ಶಹಾ ಟು. ಕಿತಾಬ್ ಇ ನವರಸ್ ಅನ್ನುವಂಥ ಕೃತಿಯನ್ನು ಯಾರು ಬರೆದಿದ್ದಾರೆ? ಇಬ್ರಾಹಿಂ ಶಹಾ ಟು ಅವರು ಬರೆದಿದ್ದಾರೆ. Answer the following questions after discussing with your group. First question is, name the 4 dynasties who ruled Vijayanagara. ವಿಜಯನಗರವನ್ನು ಆಳಿರುವಂಥ 4 ರಾಜಮನೆತನಗಳು ಯಾವುವು? The 4 dynasties that ruled Vijayanagara are. ವಿಜಯನಗರ ಒಂದು ಸಾಮ್ರಾಜ್ಯವನ್ನು ಆಳಿರುವಂತಹ 4 ರಾಜಮನೆತನಗಳು. ಮೊದಲನೇದಾಗಿ ಸಂಗಮ, ಸಾಳುವ, ತುಳುವ ಮತ್ತು ಅರವಿಡು. ವಾಟ್ ವರ್ ದ ಅಚೀವ್ಮೆಂಟ್ಸ್ ಆಫ್ ದೇವರಾಯ ಟು. ದೇವರಾಯ 2 ಇವರ ಸಾಧನೆಗಳೇನು? ದ ಅಚೀವ್ಮೆಂಟ್ ಆಫ್ ದೇವರಾಯ ಸೆಕೆಂಡ್ ವರ್ ಆಸ್ ಅಂಡರ್. ಇಲ್ಲಿ ಕೆಳಗಿನಂತಿವೆ ನೋಡ್ಕೋಬಹುದು. He defeated King Gajapati of Orissa by suppressing the original leader of the border and extended the kingdom up to Krishna River in the northeast. He was tolerant towards other religions. He constructed mosques, Jain and Vaishnava temples. He patronized and many Sanskrita scholars in his court. He patronized and many Sanskrita scholars in his court. ಇವರು ಬಹಳ ಸಂಸ್ಕೃತ ಪಂಡಿತರಿಗೆ ಆಶ್ರಯದಾತರಾಗಿದ್ದರು. ಡ್ಯೂರಿಂಗ್ ಹೀಸ್ ಪೀರಿಯಡ್ ವೀರಶೈವ ಟ್ರೆಡಿಷನ್ ಆ್ಯಂಡ್ ಲಿಟ್ರೇಚರ್ ಸಾ ಅ ರಿವೈವಲ್. ಇವರ ಒಂದು ಅವಧಿಯಲ್ಲಿ ವೀರಶೈವ ಸಂಪ್ರದಾಯದ ಸಾಹಿತ್ಯವು ಪುನರುಜ್ಜೀವನವನ್ನು ಕಂಡುಕೊಂಡಿತು. What were the problems Krishnadevaraya had to face when he ascended the throne? The problems Krishnadevaraya had to face when he ascended the throne are. ಕೃಷ್ಣದೇವರಾಯ ತಾನು ಸಿಂಹಾಸನವನ್ನು ಏರುವ ಹೊತ್ತಿನಲ್ಲಿ ಯಾವ ಸಮಸ್ಯೆಗಳನ್ನು ಆತ ಎದುರಿಸಿದ? The kingdom of Vijayanagara was besieged by various complex internal and external problems. ವಿಜಯನಗರ ಸಾಮ್ರಾಜ್ಯವು ಬೇರೆ ಆಂತರಿಕ ಮತ್ತು ಬಾಹ್ಯ ಕಲಗಳಿಂದ ತುಂಬಿ ಹೋಗಿತ್ತು. ದ ಯುರೋಪಿಯನ್ಸ್ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಕೊಲೊನೀಸ್. ಅದೇ ಸಮಯಕ್ಕೆ ಯುರೋಪಿಯನ್ನರು ಕೆಲವೊಂದಿಷ್ಟು ವಸಾಹತುಶಾಹಿಗಳನ್ನು ಸ್ಥಾಪಿಸಿದ್ದರು. ದ ಮುಘಲ್ಸ್ ಆಫ್ ದ ನಾರ್ತ್ ವೇರ್ ಟ್ರೈಂಗ್ ಟು ಎಕ್ಸ್ಪಾಂಡ್ ದೇರ್ ಕಿಂಗ್ಡಮ್ ಇನ್ ದ ಸೌತ್ ರೀಜನ್. ಉತ್ತರ ಭಾರತದ ಕೆಲವು ಮುಘಲ್ ಸಂತತಿಗಳು ದಕ್ಷಿಣ ಭಾರತದಲ್ಲಿ ತಮ್ಮ ರಾಜ್ಯವನ್ನು ವಿಸ್ತಾರ ಮಾಡುವುದಕ್ಕೆ ನೋಡ್ತಾ ಇದ್ವು. The 5 Shahi kingdom of Bahmani dynasty became powerful sultanate and plunged into war against ಕೃಷ್ಣದೇವರಾಯ. ಇಲ್ಲಿ
ದಕ್ಷಿಣ ಭಾರತದಲ್ಲಿರುವಂಥ 5 ಬಹುಮನಿ ಮನೆತನಗಳು ಬಹಳಷ್ಟು ಏನು ಮಾಡ್ತಾ ಪವರ್ಫುಲ್ ಆಗಿದ್ದವು. ಜೊತೆಗೆ ಅವು ಕೃಷ್ಣದೇವರಾಯನ ವಿರುದ್ಧವಾಗಿ ಕಾಳಗವನ್ನು ಹೂಡಿದ್ದವು ಅಂತ ಹೇಳಿ. ದ ಕಿಂಗ್ಸ್ ಆಫ್ ಉಮ್ಮತ್ತೂರು ಆ್ಯಂಡ್ ಒರಿಸ್ಸಾ ವರ್ ಕಾನ್ಸ್ಟಂಟ್ ಸೋರ್ಸ್ ಆಫ್ ದ ಟ್ರೀಟ್. ಇಲ್ಲಿ ಉಮ್ಮತ್ತೂರಿನ ಪಾಳೆಗಾರ ಒರಿಸ್ಸಾದವರು ಅವರು ತುಂಬ ಇವರಿಗೆ ತೊಂದರೆಯನ್ನು ಕೊಡ್ತಾ ಇದ್ರು ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಇದ್ದೇವೆ ಕ್ವಶನ್ ನಂಬರ್ 4. ವಾಟ್ ಆರ್ ದ ಕಾಂಟ್ರಿಬ್ಯೂಷನ್ ಆಫ್ ವಿಜಯನಗರ ಎಂಪೈರ್ ಟು ಎಕನಾಮಿಕ್ ಸಿಸ್ಟಮ್ ಆ್ಯಂಡ್ ಸೊಸೈಟಿ ಅಂತ ಕೇಳಲಾಗಿದೆ. ಅವರು ಆರ್ಥಿಕ ವ್ಯವಸ್ಥೆಗೆ ಮತ್ತು ಸಮಾಜಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಈಗ ಹೇಳ್ತಾ ಇದ್ದೇವೆ. ದ ಕಾಂಟ್ರಿಬ್ಯೂಷನ್ ಆಫ್ ವಿಜಯನಗರ ಆರ್. ವಿಜಯನಗರ ವಾಸ್ ಎಕನಾಮಿಕಲಿ ಪ್ರಾಸ್ಪರಸ್. ವಿಜಯನಗರ ಸಾಮ್ರಾಜ್ಯವು ಆರ್ಥಿಕವಾಗಿ ಸಮೃದ್ಧವಾಗಿದ್ದು ಬಿಕಾಸ್ ದ ಕಿಂಗ್ಸ್ ಬ್ರಾಟ್ ಮೆನಿ ರಿಫಾರ್ಮ್ಸ್ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರಿಯಲ್ ಫೀಲ್ಡ್ಸ್. ಈ ವಿಜಯನಗರವನ್ನು ಆಳ್ವಿಕೆ ಮಾಡಿರುವಂಥ ರಾಜರುಗಳು ಇವರು ಕೃಷಿಯಲ್ಲಿ ಮತ್ತು ಕೈಗಾರಿಕೆಗಳಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ತಂದಿದ್ದರು. ದ ಕಿಂಗ್ಸ್ ಕನ್ಸ್ಟ್ರಕ್ಟೆಡ್ ವೆಲ್ಸ್, ಟ್ಯಾಂಕ್ಸ್ ಆ್ಯಂಡ್ ಕೆನಲ್ಸ್ ಟು ಎನ್ಕರೇಜ್ ಇರಿಗೇಷನ್ ಆ್ಯಂಡ್ ಅಗ್ರಿಕಲ್ಚರ್. ರಾಜನಾಗಿರ್ತಕ್ಕಂಥವರು ಅವರು ಬಾವಿಗಳನ್ನು ತೋಡಿಸುವುದು, ಕೆರೆಗಳನ್ನು ಕಟ್ಟಿಸುವುದು, ಕೆನಾಲ್ಗಳನ್ನು ನಿರ್ಮಾಣ ಮಾಡತಕ್ಕಂಥದ್ದು ಇವುಗಳಿಗೆ ತುಂಬ ಪ್ರೋತ್ಸಾಹ ನೀಡಿದರು. ಹೀಗಾಗಿ ಇರಿಗೇಷನ್ ನೀರಾವರಿ ವ್ಯವಸ್ಥೆ ಮತ್ತು ಕೃಷಿ ತುಂಬ ಅಭಿವೃದ್ಧಿಯನ್ನು ಸಾಧಿಸಿತ್ತು. ದೇ ಬ್ರಾಟ್ 5 kinds ಆಫ್ ಪ್ರಾಕ್ಟೀಸಸ್ ಆಫ್ ಲ್ಯಾಂಡ್ ಹೋಲ್ಡಿಂಗ್ಸ್ ಲೈಕ್ ಗೆನ್ಲ್ ಆ್ಯಂಡ್ ಕುಟ್ಟೆಗೆ, ಸಿದ್ದಯ್ಯ, ವರ ಮತ್ತು ಗಡಿ. ದ ವಿಜಯನಗರ ಎಂಪೈರ್ ಅಚೀವ್ ಅ ಗ್ರೇಟ್ ಪ್ರಾಸ್ಪರಸ್ ಪ್ರೋಗ್ರೆಸ್ in the field of industry and commerce. They brought coins of different denominations. ಇವರು ಬೇರೆ ಬೇರೆ ನಾಣ್ಯಗಳನ್ನು ಜಾರಿಗೆ ತಂದರು. ದ ಗೋಲ್ಡ್ ಕಾಯಿನ್ಸ್ ಗದ್ಯಾನ, ಬಂಗಾರದ ನಾಣ್ಯಗಳನ್ನು ಗದ್ಯಾನ ಎಂದು ಕರೆಯಲಾಗುತ್ತಿತ್ತು. ಪಗೋಡ ಅವು ಬೆಳ್ಳಿಯ ನಾಣ್ಯಗಳು. ಆ್ಯಂಡ್ ಕಾಪರ್ ಕಾಯಿನ್ಸ್ ಮತ್ತು ಕಾಪರ್ನ ತಾಮ್ರದ ಕೆಲವೊಂದಿಷ್ಟು ನಾಣ್ಯಗಳನ್ನು ಇವರು ಜಾರಿಗೆ ತಂದಿದ್ದರು. ದ ಕಿಂಗ್ಸ್ ಮೇಂಟೈನಿಂಗ್ ಟ್ರೇಡ್ ರಿಲೇಷನ್ಶಿಪ್ ವಿತ್ ಫಾರಿನರ್ಸ್. ಇಲ್ಲಿ ವಿದೇಶಿಗರೊಂದಿಗೆ ವ್ಯಾಪಾರ ಸಂಬಂಧವನ್ನು ಬೆಳೆಸಲಾಗಿತ್ತು. ಫಾರ್ ದ ಎಕನಾಮಿಕ್ ಡೆವಲಪ್ಮೆಂಟ್ ಸ್ಪೈಸಸ್ ಲೈಕ್ ಪೆಪ್ಪರ್, ಕ್ಲೋವ್, ಕಾರ್ಡಮಮ್, ಸಪ್ಟರ್, ಐರನ್ ಓರೆ, ಸ್ಯಾಂಡಲ್, ಪರ್ಫ್ಯೂಮ್ etc. were exported by them. Describe the art and architecture of the ವಿಜಯನಗರ period. ವಿಜಯನಗರ ಅವಧಿಯ ಕಲೆ ಮತ್ತು ವಾಸ್ತುಶಿಲ್ಪದ ಕೊಡುಗೆಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಎಕ್ಸಲೆಂಟ್ ವರ್ಕ್ ಡನ್ ಬೈ ವಿಜಯನಗರ ಕಿಂಗ್ಸ್ ಇನ್ ದ ಫೀಲ್ಡ್ಸ್ ಆಫ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಇಸ್ ಮೆಮೊರೇಬಲ್. The unique of their architecture was the construction of huge auditorium and marriage halls. Temples had huge towers, leaf-shaped arches, and platforms. Rough granite stone was used for construction of these structures. Vijayanagara kings built many temples in Hampi, Sringeri, Tirupati, Lepakshi, Karkala, Mudabidre, Kanchi, Kalahasti. Vitala temple of Hampi is known for its magnificent architectural beauty of the temple. Kamal Mahal, Elephant Stable, Queen's Bath, all the wonders example of the Indo-Muslim architectural style. Sixth one, how can one be considered as the best prime minister in Bahmani dynasty? The question number 6 is there here. How can Gawan be considered as the best prime minister of Bahmani dynasty? As a prime minister, Muhammad Gawan, he took the Bahmani kingdom to great heights. He learned Muslim religions, verses and law at Cairo. He gained a proficiency in Arab and Farsi languages. He was responsible for enhancing the glory of Bahmani kingdom by his efficient administration and victories. He conquered Konkana, Goa and Belagavi, invaded country and plundered its huge wealth. Thus Muhammad Gawan saw as the prime minister of Bahmani kingdom was responsible for all-round development of the kingdom. Another important achievement of the governor was that he established Madrasa college at Bidar to encourage the study of Islamic religion and laws. The building of the college was magnificent, construction in the Deccan style.
in administration. He brought much remorse also. Describe the administration and revenue system during the rule of Bahmani Sultans. There were three levels of administration during the rule of Bahmani Sultans, namely central, provincial, and village. Among these there was revenue, judicial, and military administration too. The Sultan was the chief of the central administration. The cabinet of the Sultan was called Majlis-e-Ilwat. Gawana converted the existing four provinces in 8 units, and these provinces were administered by 15 sarkars. Sarkars were divided into parganas or kotwal. Deshmukh and Desai were administered by 15 sarkars were divided into parganas. The final unit of the village having Patela, Kulkarni and guards as staff. The land tax was the main source of income for kingdom. Amir-e-Sumlas was the head of the revenue authorities. One-third of the agriculture production was collected as a land tax. There were 50 kinds of taxes including house, mines, tobacco, grasslands, trades, employment. The money earned by taxation was used for maintaining palaces, war, bodyguard, construction and maintenance of the forts, etc. Question number 8. Explain the education, art and architecture of Bahmani Sultanate. The education policy of sultans was propagate Islamic culture. The schools were known as maktab. They were under the control of mosques. Mosques do on the central.